ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಷ್ಟು ದಿನ ನೀವು ವೆಯ್ಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆಯಡಿ 19ನೇ ಕಂತೆ ಹಣ ಬಂದ್ಬಿಟ್ಟು ಜಮೆ ಆಗಿಲ್ಲ ಅಂತ. ಫೈನಲಿ ಇವಾಗ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತೆ ಹಣ ಬಿಡುಗಡೆ ಆಗಿದೆ. ಹಾಗಾದ್ರೆ ಇವತ್ತು ಯಾವ್ಯಾವ ಜಿಲ್ಲೆಗೆ ಹಣ ಬಂದು ಜಮೆ ಆಗುತ್ತೆ ಮತ್ತೆ ಇದುವರೆಗೂ ಕೂಡ ಎಷ್ಟು ಜನರಿಗೆ ಹಣ ಬಂದಿದೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ಗಳಿದೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತೆ ನಿಮ್ಗೆ ಏನಾದರೂ ಇನ್ನೂ 2,000 ರೂಪಾಯಿ ಬಂದ್ಬಿಟ್ಟು ಏನಾದರೂ ಜಮೆ ಆಗಿಲ್ಲ ಅಂದ್ರೆ ನೀವು ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಬಿಗಿನಿಂಗ್ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ ಕಳೆದ 2-3 ತಿಂಗಳಿಂದ ಏನಾಗಿದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಏನು ಬರಬೇಕಾಗಿದೆಯಲ್ಲ ಅದು ಸ್ಟಾಪ್ ಆಗಿದೆ. ಕರೆಕ್ಟಾಗಿ ಹಣ ಬರ್ತಾ ಇಲ್ಲ. ಮತ್ತೆ ಇವಾಗ ರಾಜ್ಯ ಸರ್ಕಾರದವ್ರನ್ನ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಆನ್ಸರ್ನ ಕೊಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ಇಲ್ಲಿ ಬಜೆಟ್ಗೆ ಯಾವುದೇ ಥರದ ತೊಂದರೆ ಇಲ್ಲ, ಹಣ ಬರುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೇಳಿದ್ರೆ ಇವಾಗ ಪ್ರತಿ ತಿಂಗಳು ಕೇಳಬೇಕಾ, ಇದೇನೋ ನಿಮ್ಗೆ ಬೇರೆ ರಾಜ್ಯ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದನ್ನೇ ಬೆಟರು, ಹಣನಾದ್ರೂ ಕೊಡ್ತಾ ಇದೀವಿ 2-3 ತಿಂಗಳಿಗೆ ಒಂದ್ಸಲಿ, ಬೇರೆ ರಾಜ್ಯದಲ್ಲಿ ಹಣ ಕೊಡೋದನ್ನೇ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇವಾಗ DK ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ಇವಾಗ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ವಾ ಅನ್ನತ್ತ ಒಂದು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಒಂದು ಲಾಂಚ್ ಮಾಡಿದಾಗ ಅಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅಂತ ಅವರೇ ಕೈಯಲ್ಲಿ ಬ್ಯಾನರ್ ಇಟ್ಕೊಂಡು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಅವ್ರು ಇವಾಗ ಮರ್ತ್ಕೊಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊನೆಗೂ ಕೂಡ 19ನೇ ಕಂತಿ ಹಣ ಇವಾಗ ಬಿಡುಗಡೆ ಆಗಿದೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಬರುವಂತ ಪ್ರಶ್ನೆ ಏನಂದ್ರೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇರಾ, ಹಾಗಾದ್ರೆ ನಮ್ಮ ಖಾತೆಗೆ ಏನಕ್ಕೆ ಇನ್ನೂ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಏನಿದೆಯಲ್ಲ ಅದು ಫೈನಲಿ ಬಿಡುಗಡೆ ಆಗಿದೆ. ಕಳೆದ ಒಂದು 2-3 ದಿನದಿಂದ ಸಾಕಷ್ಟು ಜನರ ಖಾತೆಗೆ ಹಣ ಬಂದು ಜಮೆ ಆಗಿದೆ. ಮತ್ತೆ ನೀವೇ ವಿಡಿಯೋ ನೋಡ್ತಾ ಇರೋರು ಇಷ್ಟೊಂದು ಜನ ಕಮೆಂಟ್ ಮಾಡಿ ಕೂಡ ತಿಳಿಸಿರಾ. ಇವಾಗ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇರಾ, ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದು ಏನಾದರೂ 2,000 ರೂಪಾಯಿ ಜಮೆ ಆಗಿದೆ, 19ನೇ ಕಂತಿ ಹಣ ಅಂದ್ರೆ ಯಾವತ್ತು ಬಂದಿದೆ ಮತ್ತೆ ಎಷ್ಟು ಸಾವಿರ ಹಣ ಬಂದಿದೆ ಅದನ್ನ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ನೀವು ಒಂದು ಲೈಕ್ ಮಾಡ್ತೀರಾ, ಒಂದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಇವಾಗ ವಿಡಿಯೋ ಯಾರ್ಯಾರು ನೋಡ್ತಾ ಇರಾ ಅವ್ರಿಗೂ ಕೂಡ ಮಾಹಿತಿ ಹೋಗುತ್ತೆ. ಅವರು ಕೂಡ ಎಲ್ಲ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ, ಜನರು ಏನು ಕಮೆಂಟ್ ಮಾಡಿದ್ದಾರೆ ಅಂತ ಈ ವಿಡಿಯೋ ಬಗ್ಗೆ ಅವ್ರು ನೋಡ್ಕೋತಾರೆ. ಇವಾಗ ಹಣ ಬಂದಿದ್ಯಾ ಬಂದಿಲ್ವಾ ಅಂತ, ಅದರಿಂದ ಅವ್ರಿಗೂ ಕೂಡ ಭರವಸೆ ಬರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಏನೋ ಬಿಡುಗಡೆ ಆಗಿದೆ, ನಮ್ಮ ಖಾತೆಗೂ ಕೂಡ ಇನ್ನು 2-3 ದಿನದಲ್ಲಿ ಬರ್ಬೋದು ಅಂತ. ಸರಿನಾ? ಅದಕ್ಕೋಸ್ಕರ ಬಂದಿರೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ಅದರಿಂದ ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ 19ನೇ ಕಂತು, ಇವಾಗ ಎಷ್ಟು ಜಿಲ್ಲೆಗಳಿಗೆ ಹಣ ಹೋಗಿದೆ ಅಥವಾ ಎಷ್ಟು ಜನರಿಗೆ ಹಣ ಹೋಗಿದೆ, ಇವಾಗ ಹಣ ಇನ್ನೆಷ್ಟು ಜನಕ್ಕೆ ಬರಬೇಕಾಗುತ್ತೆ, ಯಾವಾಗ ಬರುತ್ತೆ, ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಏನಿದೆಯಲ್ಲ ಇಲ್ಲಿ ಸರ್ಕಾರದವರು ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡಬೇಕಾಗಿತ್ತು ಹಣ. ಆದರೆ ಇನ್ಮುಂದೆ ಈ ರೀತಿ ಆಗಲ್ಲ ಬಿಡಿ, ಯಾಕೆಂದ್ರೆ ಅವರೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾ ಇದ್ದಾರೆ. 2 ತಿಂಗಳು 3 ತಿಂಗಳಿಗೊಂದ್ಸಲಿ ಆಗ್ಬೋದು ಹಣ ಅಂತ. ಅದರಿಂದ ನಿಮಗೆ 3 ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ 4,000 ಬರ್ಬೋದು ಒಟ್ಟಿಗೆ, ಅಥವಾ 2,000 ಬರ್ಬೋದು, ಅಥವಾ 6,000 ಬರ್ಬೋದು, ಈ ರೀತಿ ಆಗುತ್ತೆ. ಇವಾಗ 19ನೇ ಕಂತಿ ಹಣ ಏನಿದೆಯಲ್ಲ ಇವಾಗ ಇದು ಬಂದ್ಬಿಟ್ಟು ಇವಾಗ ಸೋಮವಾರದಿಂದನೇ ಬಿಡುಗಡೆ ಆಗಿದೆ. ಇದುವರೆಗೂ ಕೂಡ ಒಂದು 20-30% ಜನ ಆಗ್ಲೇ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ರಿಸೀವ್ ಮಾಡ್ಕೊಂಡಿದ್ರೆ. ಮತ್ತೆ ಈ ಒಂದು ಹಣ ಏನಿದೆಯಲ್ಲ ಇದು ಪ್ರತಿ ಜಿಲ್ಲೆಗೂ ಕೂಡ ಒಂದು ಜಿಲ್ಲೆ ವೈಸ್ ಕ್ಲಿಯರ್ ಮಾಡ್ತಾ ಬರ್ತಾ ಇಲ್ಲ. ಇನ್ನೂ ಕೂಡ ಏನು ಮಾಡ್ತಾ ಇದೆ ಅಂದರೆ ಈ ಒಂದು ಕಂತಿ ಹಣನೂ ಕೂಡ ರ್ಯಾಂಡಮ್ ಆಗಿ ಹಾಕೋ ಬರ್ತಾ ಇದ್ದಾರೆ. ಅಂದರೆ ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಒಂದು 10 ಲಕ್ಷ ಜನಕ್ಕೆ ಒಂದ್ಸಲಿ ಮತ್ತೆ ಇನ್ನೊಂದ್ಸಲಿ 20 ಲಕ್ಷ ಜನಕ್ಕೆ ಒಂದ್ಸಲಿ, ಆ ರೀತಿ ಕ್ರಿಯೇಟ್ ಮಾಡ್ತಾ ಬರ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಲಿಸ್ಟಲ್ಲಿ ನಿಮ್ಮ ನೇಮ್ ಇತ್ತು ಅಂದರೆ ನಿಮ್ಗೆ ಹಣ ಬಂದು ಬೇಗ ಜಮೆ ಆಗುತ್ತೆ. ಸರಿನಾ? ಅದರಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ತಿಂಗಳು 30ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 19ನೇ ಕಂತಿ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ. ಅದರಿಂದ ಈ ತಿಂಗಳು ಕೊನೆವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತೆ ಇನ್ನೂ 2,000 ರೂಪಾಯಿ ಬಂದಿಲ್ಲ ಅಂತ ಯಾರ್ಯಾರು ವೆಯ್ಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬಿಟ್ಟು ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.